ಬೆಳ್ಳಿ ದರಗಳ ವಿಚಿತ್ರ ವರ್ತನೆ ಇದು. ಒಂದಿನ ಏರಿಕೆ ಮತ್ತೊಂದಿನ ಇಳಿಕೆ, ಇನ್ನೊಂದಿನ ಬೆಲೆಗಳಲ್ಲಿ ಸ್ಥಿರತೆ ಇರುತ್ತೆ. ಎಷ್ಟು ಏರಿಳಿತ ನಡೀತಿದೆ ಅಂದ್ರೆ ವಿಚಿತ್ರವಾದಂತಹ ವರ್ತನೆ, ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಈಗ ಚಿನ್ನ ಬೆಳ್ಳಿಯ ಇಂಪ್ಯಾಕ್ಟ್ ಆಗ್ತಿದೆ. ಒಂದಿನ ಏರಿಕೆ ಇರುತ್ತೆ, ಇನ್ನೊಂದಿನ ಇಳಿಕೆ ಇರುತ್ತೆ. ಸಂಜೆ ಏರಿಕೆ ಆದ್ರೆ ರಾತ್ರಿ ಇಳಿಕೆ ನೋಡಿರ್ತೀವಿ. ಇನ್ನೊಂದಿನ ಇದೇ ರೀತಿಯಲ್ಲಿ ಚಿನ್ನದ ಒಂದು ಬೆಲೆಗಳು ಕಂಡು ಬರ್ತಿರೋದು. ಇನ್ನೊಂದಿನ ಸ್ಥಿರತೆ ಇರುತ್ತೆ. ಎಷ್ಟು ಈ ಬೆಲೆಗಳಲ್ಲಿ ಕರೆಕ್ಷನ್ಸ್ ಅಂದ್ರೆ ಯಾವಾಗ ಹೆಂಗೆ ವರ್ತನೆ ಆಗುತ್ತೋ ಚಿನ್ನ ಗೊತ್ತೇ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅಫ್ಕೋರ್ಸ್ ಗ್ರಾಹಕ ಚಿಂತಾಜನಕವಾಗಿದ್ದಾನೆ. ಮೊನ್ನೆ ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಇಳಿಕೆ ಕಂಡು ಬಂದಿತ್ತು. ನಿನ್ನೆ ಗೋಲ್ಡ್ ಸಿಲ್ವರ್ ರೇಟ್ ಏರಿಕೆ ಆಯಿತು. ಇವತ್ತು ಸಿಲ್ವರ್ ರೇಟ್ ಬೆಳಿಗ್ಗೆ ಏರಿಕೆಯಾಗಿತ್ತು. ಇದನ್ನ ನೋಡಿದ್ರೆ ಚಿನ್ನದ ಬೆಲೆಗಳಲ್ಲಿ ಸ್ಥಿರತೆ ನಮಗೆ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,60,000 ರೂಪಾಯಿ ಇರುವಂತದ್ದು. ಬೆಳ್ಳಿ ಬೆಲೆಗಳಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆಯನ್ನ ನಾವು ನೋಡಬಹುದು. ಬೆಳ್ಳಿ ಬೆಲೆಯಲ್ಲಿ ಇಂದು 4,000 ರೂಪಾಯಿ ಕುಸಿತ ಆಗಿದೆ. ಇದು ಮಧ್ಯಾಹ್ನದ್ದು. 1 ಕೆಜಿ ಬೆಳ್ಳಿ ಬೆಲೆ 2.66 ಲಕ್ಷ ರೂಪಾಯಿ ಇರುವಂಥದ್ದು. 2,66,000 ರೂಪಾಯಿ ಸದ್ಯಕ್ಕೆ ಬೆಳ್ಳಿಯ ರೇಟ್ ಇದೆ. ವಿಚಿತ್ರ ವರ್ತನೆ ಇದು ಚಿನ್ನ ಬೆಳ್ಳಿಯ ರೇಟ್ಗಳಲ್ಲಿ. ಹಿಂದೆ 18 ವರ್ಷದ ಹಿಂದೆ ಒಂದು ಸಲ ಹೀಗಾಗಿತ್ತಂತೆ. ಇದನ್ನ ಆರ್ಥಿಕ ತಜ್ಞರೇ ಹೇಳಿದ್ರು. ಇಂಥ ಅಸ್ಥಿರತೆ ರಾಜಕೀಯವಾಗಿ ಜಾಗತಿಕವಾಗಿ ಉಂಟಾದಾಗ ಚಿನ್ನ ಬೆಳ್ಳಿಯ ಮೇಲೆ ಈ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಅಂದಿದ್ರು. ಈಗ ಅದೇ ಪ್ರಮಾಣದಲ್ಲಿ ಮತ್ತೆ ನಾವು ನೋಡ್ತಿದ್ದೀವಿ. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,60,000 ರೂಪಾಯಿ ಇದೆ. ಬೆಳ್ಳಿ ಬೆಲೆಗಳಲ್ಲಿ ಬೆಳಿಗ್ಗೆ ಏರಿಕೆ ಆಗಿತ್ತು, ಮತ್ತೆ ಈಗ ಬದಲಾವಣೆ ಕಂಡು 4,000 ರೂಪಾಯಿ ಕುಸಿತ ಆಗಿದೆ. ಸದ್ಯಕ್ಕೆ ಬೆಳ್ಳಿ 2.66 ಲಕ್ಷ ರೂಪಾಯಿ ಇರುವಂಥದ್ದು. ಗ್ರಾಹಕ ಮಾತ್ರ ಬೆಳಿಗ್ಗೆ ಇದ್ದ ರೇಟು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದದ್ದು ಸಂಜೆಗೆ ಇರಲ್ಲ. ಹಿಂಗಾದ್ರೆ ಹೆಂಗೆ ಅನ್ನುವಂಥ ಚಿಂತೆಯಲ್ಲೇ ಇದ್ದಾನೆ. ಅವನ ಚಿಂತೆ ಮುಂದುವರಿತಾನೆ ಇದೆ. ಇನ್ನು ಹೂಡಿಕೆದಾರರಿಗೂ ಕೂಡ ಒಂದು ರೀತಿ ಗೊಂದಲ ಇದು. ಈ ಮಾಡಿದಂತಹ ಹೂಡಿಕೆ ಯಾವಾಗ ಏರುತ್ತೋ ಯಾವಾಗ ಇಳಿಕೆಯಾಗುತ್ತೋ, ಪೂರ್ತಿ ಪ್ರಮಾಣದಲ್ಲಿ ಏರಿಕೆಯಾದಂತಹ ರೇಟ್ಗಳು ಒಮ್ಮಿಂದೊಮ್ಗೆ ಬಿದ್ದರೆ ಗತಿ ಏನು, ಹೂಡಿಕೆ ಮಾಡಿದ ಹಣ ಏನು ಅನ್ನುವಂಥ ಚಿಂತೆ ಹೂಡಿಕೆದಾರರದಾಗಿರುತ್ತೆ. ಇನ್ನು ಗ್ರಾಹಕನಂತೂ ಯಾವಾಗ ಕೊಂಡ್ಕೊಳ್ಬೇಕು, ಚಿನ್ನದ ರೇಟ್ ಇಳಿಯುತ್ತೋ ಇಲ್ವೋ, ಇಳಿಯುತ್ತೆ ಅಂದರೆ ಯಾವಾಗ, ಎಲ್ಲಿ ತನಕ ವೇಟ್ ಮಾಡಬೇಕು, ಕೊಂಡ್ಕೊಂಡ್ಬಿಟ್ಟು ಅದಾದ ಮೇಲೆ ಇಳಿಕೆ ಆಗಿಬಿಟ್ರೆ ಹೆಂಗೆ, ಇಂಥ ಹಲವಾರು ಗೊಂದಲಗಳಲ್ಲಿ ಗ್ರಾಹಕ ಕೂಡ ಇದ್ದಾನೆ. ತುಂಬಾನೇ ಏರಿಳಿತಗಳನ್ನು ಕಾಣುತ್ತಿದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. ಒಂದಿನ ಏರಿಕೆ ಆಗುತ್ತೆ, ಒಂದಿನ ಇಳಿಕೆ ಇರುತ್ತೆ. ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಸ್ಥಿರತೆಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ವೇನೋ ಅಂತ ಅನಿಸ್ತಿದೆ ಈ ಕಳೆದ 1 ತಿಂಗಳಿನಿಂದ. ಯಾಕೆಂದರೆ 4 ದಿನಗಳ ಕಾಲ ಚಿನ್ನದಲ್ಲಿ ಸ್ವಲ್ಪ ಸ್ಥಿರತೆ ಕಂಡು ಬಂದಿತ್ತು. ಆದರೆ ಮತ್ತೆ ಇದೀಗ ಚಿನ್ನ ಬೆಳ್ಳಿಯಲ್ಲಿ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಇದು ಜಾಗತಿಕವಾಗಿ ಅನಿಶ್ಚಿತತೆಯ ಕಾರಣದಿಂದಲೋ ಅಥವಾ ರಾಜಕೀಯ ಅಸ್ಥಿರತೆಯ ಕಾರಣದಿಂದಲೋ ಅಥವಾ ವಿಶ್ವದಾದ್ಯಂತ ಏನು ಶೇರ್ ಮಾರ್ಕೆಟ್ ನಡೀತಿದೆ ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದಲೋ ಆಗ್ತಿರ್ಬೋದು. ಆದರೆ ಇದರ ನಿಜವಾದ ಒಂದು ಇಂಪ್ಯಾಕ್ಟ್ ಆಗ್ತಿರೋದು ಬಡ ವರ್ಗದ ಮೇಲೆ, ಮಧ್ಯಮ ವರ್ಗದ ಮೇಲೆ, ಮಿಡಲ್ ಕ್ಲಾಸ್ ಜನರ ಮೇಲೆ ಖಂಡಿತವಾಗಿಯೂ ಚಿನ್ನ ಮತ್ತು ಬೆಳ್ಳಿಯ ಎಫೆಕ್ಟ್ ಆಗ್ತಿದೆ. ಎಷ್ಟೋ ಮದುವೆಗಳು ಮುಂದೂಡಿಕೆಯಾಗ್ತಿದೆ ಈ ಚಿನ್ನ ಬೆಳ್ಳಿಯ ಹೆಚ್ಚಾದಂತಹ ಏರಿಳಿತದ ಕಾರಣದಿಂದ. ಜೊತೆಗೆ ಮದುವೆಗಳಲ್ಲಿ ವಿಳಂಬವನ್ನು ನೋಡ್ತಿದ್ದೇವೆ. ಎಷ್ಟೋ ಮದುವೆಗಳು ಇತ್ತೀಚೆಗೆ ಚಿನ್ನವನ್ನು ಕೊಂಡುಕೊಳ್ಳೋಕ್ಕಾಗೋದಿಲ್ಲ ಈ ಹೊತ್ತಿನಲ್ಲಿ ಅಂತ ಹೇಳಿ ಮುರಿದು ಬಿದ್ದದ್ದನ್ನು ಸಹ ನಾವು ಗಮನಿಸಿದ್ದೇವೆ. ಇದರ ನಿಜವಾದ ಪರಿಣಾಮ ಉಂಟಾಗ್ತಿರೋದು ಬಡವರ್ಗದ ಜನರ ಮೇಲೆ, ಮಧ್ಯಮ ವರ್ಗದ ಜನರ ಮೇಲೆ. ಯಾಕಂದ್ರೆ ಭಾರತೀಯರು ಚಿನ್ನಕ್ಕೆ ಅಷ್ಟು ವ್ಯಾಲ್ಯೂನ ಕೊಡ್ತಾರೆ, ಅಷ್ಟು ಗಮನಿಸ್ತಾರೆ. ಚಿನ್ನ ಇಲ್ಲದೆ ಮದುವೆನೇ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜೊತೆಗೆ ಇಂಥ ಏರಿಳಿತಗಳಾದಾಗ ಯಾವ ಡಿಸಿಷನ್ಗೆ ಬರಬೇಕು ಅಂತ ಗ್ರಾಹಕ ಕೂಡ ಗೊಂದಲದಲ್ಲಿ ಬಿದ್ದು ಬಿಡ್ತಾನೆ. ಹೂಡಿಕೆದಾರರಿಗೂ ಕೂಡ ಇಂಥದ್ದೇ ಗೊಂದಲ ಮುಂದುವರೆದಿದೆ.